ಅಂತ ಹೇಳಿ. ಹೌದೌದು, ಅದು ನನ್ನ ಅದೃಷ್ಟ ನೋಡಿ. ಅವರ ಜನ್ಮದಿನದ ಹಂಚ್ಕೊಂಡು ನಾನು ಹುಟ್ಟಿದ್ದೀನಿ. ನಾನು ಎಷ್ಟೋ ಸತಿ ಅವರಿದ್ದಾಗ ಹೇಳ್ತೀವಿ ಸರ್ ನಾವು ಒಟ್ಟಿಗೆ ಸೆಲೆಬ್ರೇಟ್ ಮಾಡಬೇಕು, ನಾವಿಬ್ಬರು ಸೇರಿದಾಗೆಲ್ಲ ಸೆಲೆಬ್ರೇಷನ್ ಅದು ಬಿಡಿ ಅನ್ನೋರು. ಆ ಥರ ತುಂಬ ಸತಿ ಅವ್ರನ್ನ ಮೀಟ್ ಮಾಡ್ತಿದ್ದೆ, ಮನೆಗೆ ಹೋಗಿ ತುಂಬ ಸತಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ದೀನಿ. ಅವ್ರು ಯಾವತ್ತೂ ಕರ್ನಾಟಕ ರತ್ನನೇ, ಇವತ್ತಂತಲ್ಲ ಯಾವತ್ತೂ ರತ್ನನೇ. ಅಲ್ಲಲ್ಲ, ಅದೇ ಚರ್ಚೆ ಆಯಿತು. ನಾನು ಹೇಳಿದ್ದೇನೆಂದರೆ ಹಂಗಂತ ಇರಬಾರ್ದು ಅಂತಲ್ಲ, ಬೇಕು. ಅವ್ರ ಫ್ಯಾಮಿಲಿನೇ ಮೈಸೂರಲ್ಲಿ ತುಂಬ ಚೆನ್ನಾಗಿದೆ, ನಮಗೆ ಸಾಕು ಅಂತ ಇದ್ದಾರೆ. ಫ್ಯಾನ್ಸ್ ಬೇಕು ಅಂದರೆ ಎಲ್ಲಿ ಬೇಕಾದ್ರೂ ಮಾಡ್ಕೊಬೋದು, ಯಾಕಂದರೆ ಅದು ಫ್ಯಾನ್ಸ್ಗೆ ಮೀರಿದ್ದು ಯಾವುದೂ ಇಲ್ಲ ಅಲ್ವಾ. ಫ್ಯಾನ್ಸೇ ವಿಷ್ಣು ಸರ್ನ ಕ್ರಿಯೇಟ್ ಮಾಡಿದವ್ರೆ, ಎಲ್ಲ ಸ್ಟಾರ್ಗಳು ಕ್ರಿಯೇಟ್ ಮಾಡಿರೋದವ್ರೆ. ಅವ್ರದ್ದು ಅಲ್ಟಿಮೇಟ್ ಡಿಸಿಷನ್ ಆಗುತ್ತೆ. ಅವ್ರು ಬೇಕು ಅಂದರೆ ಎಲ್ಲಿ ಬೇಕಾದ್ರೂ ಮಾಡಬೇಕಾಗುತ್ತೆ. ಸೊ ಆ ಥರ ಫ್ಯಾನ್ಸ್ ಇಷ್ಟಪಡ್ತೀರ ಅವ್ರು ಬೆಂಗಳೂರಲ್ಲೇ ಇರಬೇಕು ಅಂತ. ಸೊ ಅವರು ಬಯಸಿದ್ರೆ ಅದಾಗಬೇಕು. ಆ್ಯಕ್ಚುಲಿ ಫ್ಯಾಮಿಲಿ ಬಯಸಿದಾಗ ಮೈಸೂರಲ್ಲಿ ಆಗಿದೆ. ಸೊ ನಮ್ಮೆಲ್ಲರ ಹೃದಯದಲ್ಲಿದ್ದಾರೆ, ನಿಮ್ಮೆಲ್ಲರ ಹೃದಯದಲ್ಲೂ ಇದ್ದಾರೆ ಅವರು. ಕರೆಕ್ಟ್ ತಾನೇ? ಅವ್ರು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲ ಚಿರಂಜೀವಿಗಳು ನಮ್ಮ ಪ್ರಕಾರ ಅಲ್ವಾ. ಫೈನಲಿ ಸಾಕಷ್ಟು ಸಂದರ್ಭದಲ್ಲಿ ಕನ್ನಡ ಚಿತ್ರೋದ್ಯಮ ಒಗ್ಗಟ್ಟಿರಬೇಕು ಮತ್ತು ವಿಚಾರ ಚರ್ಚೆ ಆಗುತ್ತೆ. ನೀವು ಇಷ್ಟು ವರ್ಷ ಕಂಡಂತೆ ಅಂಥ ಅನಿವಾರ್ಯತೆ ಸಮಸ್ಯೆಗಳು ಬಂದಾಗ ಯಾರನ್ನು ತಿಳ್ಕೊಬೇಕು ಅನ್ನೋ ವಿಚಾರ ಅಲ್ಲ, ಎಲ್ಲ ಇದೆ. ಅಸೋಸಿಯೇಷನ್ ಇದೆ, ಆರ್ಟಿಸ್ಟ್ ಅಸೋಸಿಯೇಷನ್ ಅಂತಿದೆ, ಚೇಂಬರ್ ಅಂತ ಇದೆ ಅಲ್ವಾ, ನಿರ್ದೇಶಕರ ಸಂಘ ಇದೆ, ಎಲ್ಲವೂ ಇದೆ. ಪ್ರಾಪರಾಗಿ ಹೋಗ್ಬೇಕು ಅಷ್ಟೇ. ಅದು ಆ್ಯಕ್ಚುಲಿ ಏನು ಹೇಳಿ, ಕೆಲವು ಸತಿ ಏನಾಗುತ್ತೆ, ಸೀರಿಯಸ್ ಆಗಿ ಹೋಗಲ್ಲ ಆ ವಿಷಯಗಳು. ಹೋಗಬೇಕು. ಪ್ರತಿಯೊಂದು ಸಂಘಟನೆಗಳು ಸ್ವಲ್ಪ ಏನೋ ಚಟುವಟಿಕೆಗಳು ಚೆನ್ನಾಗಿ ಮಾಡ್ಕೊಂಡು ನಾವು ಸೇರಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಎಲ್ಲರೂ ಸೇರಿ ಚರ್ಚೆ ಮಾಡಿ ಮುಂದಿನ ಇದು ಯೋಚನೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಗ್ತಾ ಇದೆ, ಆ ಥರ ಆಗ್ತಾ ಇದೆ. ತುಂಬ ಅನಿವಾರ್ಯ ಅಂದಾಗ ಸೇರ್ತಾರೆ. ನಾವು ಮಾತಾಡೋದ್ರಲ್ಲಿ ಏನು ಕಾಂಟ್ರವರ್ಸಿ ಉಳಿಸಲ್ಲ. ನಾವು ಭಾಳ ಹುಷಾರಾಗಿ ಮಾತಾಡ್ತೀವಿ. ಕ್ಯಾಮ್ರಾ ಮುಂದೆ ನಾನು ಹೇಳಿದ್ದೆ ಗೊತ್ತಾ, ರಿಯಲ್ ಆಗಿ ನಾನು ಏನು ಹೇಳಿ, ಕ್ಯಾಮ್ರಾ ಮುಂದೆ ಬಂದಾಗ